ನಮಸ್ತೆ ಎಲ್ರಿಗೂ, ಒನ್ ಕರ್ನಾಟಕಕ್ಕೆ ಸ್ವಾಗತ. ಮಾರ್ತಾಂಡ ಆನೆ ಕೊಂದ ಕಂಜನ್ ದಸರಾದಿಂದ ಶಾಶ್ವತವಾಗಿ ನಿಷೇಧ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನೋಡೋಣ ಬನ್ನಿ ಏನು ಸುದ್ದಿ ಅಂತ. ದುಬಾರೆ ಆನೆ ಶಿಬಿರದಲ್ಲಿ ಸಹ ಆನೆ ಮಾರ್ತಾಂಡ ಆನೆ ಸಾವಿಗೆ ಕಾರಣವಾದ ಈ ಕಂಜನ್ ಆನೆಯನ್ನ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಿಂದ ಶಾಶ್ವತವಾಗಿ ಕೈಬಿಡಲು ಅದನ್ನ ನಿಷೇಧ ಮಾಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಕಂಜನ್ ಆನೆಯ ಆಕ್ರಮಣಕಾರಿ ನಡವಳಿಕೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಹಾಗೆ ಈ ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಇತ್ತೀಚೆಗೆ ನಡೆದ ಒಂದು ಅಹಿತಕರ ಘಟನೆ, ಒಂದು ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಈ ಎಲ್ಲಾ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆ, ಅದರಲ್ಲೂ ಕೂಡ ಸಚಿವರು ಈಶ್ವರ್ ಖಂಡ್ರೆ ಅವರು ಮುಂಬರುವ ಮೈಸೂರು ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಈ ಕಂಜನ್ ಆನೆಯನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಉನ್ನತ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಈ ಕಂಜನ್ ಆನೆ ಏನ್ ಮಾಡ್ತಿದೆ ಅಂದ್ರೆ ಪದೇ ಪದೇ ಅದನ್ನ ಆಕ್ರಮಣಕಾರಿ ಅಥವಾ ಮೊಂಡಾಟದ ನಡವಳಿಕೆಯನ್ನು ತೋರಿಸ್ತಾ ಇದೆ. ಇದನ್ನೆಲ್ಲ ಅರಣ್ಯ ಇಲಾಖೆ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಈ ಉನ್ನತ ಅಧಿಕಾರಿಗಳು ಹಾಗೂ ಸಚಿವರು ಈ ಕಠಿಣ ಕ್ರಮಕ್ಕೆ ಬಂದಿದ್ದಾರೆ ಅಂತ ವರದಿಯಾಗಿದೆ. ಇದು ಮೊದಲೇನಲ್ಲ, ಅಂದ್ರೆ ಈ ಕಂಜನ್ ಆನೆ ಇಂತಹ ಉಗ್ರ ನಡವಳಿಕೆಗಳಿಗೆ ಇದೇ ಮೊದಲೇನಲ್ಲ. ಕಳೆದ 2024ರ ಈ ಮೈಸೂರು ದಸರಾ ಮಹೋತ್ಸವ ಏನಿದೆ, ಅಲ್ಲಿ ತಾಲೀಮಿನ ಅವಧಿಯಲ್ಲೂ ಕೂಡ ಈ ಕಂಜನ್ ಆನೆ ಒಂದು ಭಾರಿ ಗದ್ದಲನ ಸೃಷ್ಟಿಸಿತ್ತು. ಮೈಸೂರು ಆವರಣದಲ್ಲಿ, ಅರಮನೆ ಆವರಣದಲ್ಲೇ ಮತ್ತೊಂದು ದಸರಾ ಆನೆಯನ್ನ ಈ ಕಂಜನ್ ಆನೆ ಏನಿದೆ ಅದು ಅತ್ಯಂತ ಆಕ್ರೋಶದಿಂದ ಅಟ್ಟಿಸ್ಕೊಂಡು ಹೋಗಿತ್ತು. ಪ್ರವಾಸಿಗರು, ಅಧಿಕಾರಿಗಳಲ್ಲಿ ಆತಂಕ ಮೂಡಿಸಿತ್ತು ಅಂತ ಒಂದು ಸುದ್ದಿ ಆಗಿತ್ತು. ಇದಾದ ಬಳಿಕ ಈಗ ರೀಸೆಂಟ್ ಆಗಿ ಏನು ಈ ಆನೆಗಳ ನಡುವೆ ಜಗಳ ಆಯಿತು, ಈ ಭೀಕರ ಕಾಳಗ ನಡೆದಿತ್ತು, ಅಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ಈ ಮುನ್ನುಗ್ಗುತ್ತಾ ಇತ್ತು ಈ ಕಂಜನ್ ಆನೆ. ಸೊ ಅದಕ್ಕೆ ಸೂಕ್ಷ್ಮ ಅಂದ್ರೆ ಈ ಆನೆಯ ಮಾರ್ತಾಂಡ ಆನೆಯ ಹೊಟ್ಟೆ, ಕಿವಿ, ದೇಹದ ಇತರೆ ಭಾಗಗಳಲ್ಲಿ ತನ್ನ ಬಲವಾದ ದಂತಗಳಿಂದ ತಿವಿದು ಗಂಭೀರ ಗಾಯಗೊಳಿಸಿತ್ತು. ಇದೇ ದುರಂತದಲ್ಲಿ ಮಹಿಳೆಯೊಬ್ಬರು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ರು. ಸೊ ಇದಾದ ಬಳಿಕ ಈ ದುಬಾರೆ ಶಿಬಿರದಲ್ಲಿ ಈ ಆನೆಗಳ ನಡುವೆ ಏನು ನಡೆದಿತ್ತೋ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಈ ಆನೆ ಮಾರ್ತಾಂಡ ಆನೆ ತೀವ್ರ ಸಾವು ಬದುಕಿನ ನಡುವೆ ಹೋರಾಟ ನಡೆದಿದ್ದ ಮಾರ್ತಾಂಡ ಆನೆ ಶಿಬಿರದಲ್ಲೇ ಪಶು ವೈದ್ಯರಾದ ಅವರ ನಿರಂತರ ತುರ್ತು ಚಿಕಿತ್ಸೆ ನೀಡ್ತಿದ್ರು ಪಶುವೈದ್ಯರು. ಆದರೂ ಅದು ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ತಾಂಡ ಆನೆ ಮೃತಪಟ್ಟಿತ್ತು. ಓಕೆನಾ. ಸೊ ಒಟ್ಟಾರೆ ಇದೆಲ್ಲನ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನ ಸಂಪೂರ್ಣವಾಗಿ ಈ ಮೈಸೂರು ದಸರಾಗೆ ಇದು ಕೇಪಬಲ್ ಇಲ್ಲ ಅನ್ನೋದು ಒಂದು ಮನದಲ್ಲಿಟ್ಕೊಂಡು ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಪಬ್ಲಿಕ್ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಎರಡೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಓಕೆನಾ. ಸೊ ಒಟ್ಟಾರೆ ಈ ದುಬಾರೆ ತಾತ್ಕಾಲಿಕವಾಗಿ ಬಂದ್ ಕೂಡ ಮಾಡಿದ್ದಾರೆ. ಅಂದರೆ ಈ ಆನೆಗಳ ಸರಣಿ ಆಕ್ರಮಣಕಾರಿ ನಡವಳಿಕೆಯಿಂದ ಮಹಿಳೆಯೊಬ್ಬರು ಏನು ಬಲಿಯಾದ ಘಟನೆ ಗಂಭೀರವಾಗಿ ಪರಿಗಣಿಸಿ ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದು ದುಬಾರೆ ಸಾಕಾಣೆ ಶಿಬಿರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮುಂದಿನ ಅಧಿಕೃತ ಆದೇಶ ಬರೋವರೆಗೂ ಈ ಪ್ರವಾಸಿಗರಿಗೆ ಶಿಬಿರದ ಒಳಗೆ ಯಾವುದೇ ರೀತಿಯ ಪ್ರವೇಶ ಇರೋದಿಲ್ಲ. ಓಕೆನಾ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.